ಆದ್ರೆ ಅನೇಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂದ್ರೆ, ನೀವು ಡಿಲಿಮಿಟೇಷನ್ ಯಾಕೆ ಮಾಡಿದ್ರಿ ಅನ್ನುವಂತ ಒಂದು ಪ್ರಶ್ನೆ ಇದ್ರ, ಇನ್ನೊಂದು ಈ ಮಹಿಳಾ ರಿಸರ್ವೇಶನ್ ಅನ್ನ ಬಗ್ಗೆ ಇರುವಂತ ಒಂದು ಕಾಂಗ್ರೆಸ್ಸಿನ ನೀತಿಯ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಜನರಿಗೆ ಕೊಡಬೇಕಾಗಿದೆ. ಸ್ನೇಹಿತರೆ, 1980ರಿಂದ ಈ ಒಂದು ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ ಚರ್ಚೆ ಶುರುವಾಯಿತು. 85ರ ನಂತರ ಜೋರಾಯಿತು. ಆದರೆ ಕಾಂಗ್ರೆಸ್ ಪಾರ್ಟಿ ಭಾಷಣವನ್ನ ಮಾಡ್ತೇವೆ ಹೊರತಾಗಿ ರಿಸರ್ವೇಶನ್ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿ ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ನಾವು ಸಪೋರ್ಟ್ ಮಾಡಿದೀವಿ, ನೀವ್ ಹಂಗ ಮಾಡ್ರಿ, ನೀವ್ ಹೆಂಗ್ ಮಾಡ್ರಿ ಅಂತ. 1996 ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. 96ರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತ ದೇವೇಗೌಡರಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ಬೆಂಬಲ ಇತ್ತು. ಅವತ್ತು ಕಾಂಗ್ರೆಸ್ ಪಾರ್ಟಿಯ ಬೆಂಬಲದಿಂದ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು. 1996ರಲ್ಲಿ 81ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಂವಿಧಾನ ತಿದ್ದುಪಡಿಯನ್ನು ತಂದರು. ನಾನು ಇವತ್ತು ಗಂಟಾ ಘೋಷವಾಗಿ ನಿಮಗೆ ಹೇಳ್ತಾ ಇದ್ದೇನೆ, ದೇವೇಗೌಡರು ತಂದಾಗೂ ನಾವು ಹೇಳಿದ್ವಿ ಭಾರತೀಯ ಜನತಾ ಪಾರ್ಟಿಯ ಬಿಲ್ ಅನ್ನ ಬೆಂಬಲಿಸ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ವಿ. ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. ಅರ್ಥಾತ್ ಯಾರು ಅವತ್ತು ವಿರೋಧ ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿ. 1992ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಮೊದಲನೇ ಸರ್ಕಾರದಲ್ಲಿ 84ನೇ ಅಮೆಂಡ್ಮೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೈ ಮುಗಿದು ಕೇಳಿಕೊಂಡ್ರು, ನಾವು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ. ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿತು. ಸೋನಿಯಾ ಗಾಂಧಿ ಅವರು ಅಪೋಸಿಷನ್ ಲೀಡರ್ ಇರಬೇಕು, ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ ಆಗಬೇಕು. ಆ ಬಿಲ್ ಲ್ಯಾಪ್ಸ್ ಆಯ್ತು. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ 13 ತಿಂಗಳಿಗೆ ಮುಗಿದಿತ್ತು. 1999ರಿಂದ 2004ರಲ್ಲಿ ಅವತ್ತು 85ನೇ ಅಮೆಂಡ್ಮೆಂಟ್ ಬಂತು. ಆ ಅಮೆಂಡ್ಮೆಂಟ್ ಅನ್ನ ಅವತ್ತಿನ ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಕಾನೂನಿನ ಪ್ರತಿಯನ್ನ ಕಾನೂನಿನ ಮಂತ್ರಿಗಳ ಕೈಯಿಂದ ಕಿತ್ಕೊಂಡೋದ್ರು. ಯಾರು? ಕಾಂಗ್ರೆಸ್ ಬೆಂಬಲಿತ ಆರ್ಜೆಡಿ ಎಸ್ಪಿ ಕಾಂಗ್ರೆಸ್ ಪಾರ್ಟಿ ಆ ಬಿಲ್ ಅನ್ನ ಕಸಿದು ಹರಿದು ಹಾಕಿದ್ರು ಸಹಿತ ಇವತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪುಣ್ಯ ಪುರುಷನನ್ನು ನಾವು ನೆನೆಸಬೇಕು. ವಾಜಪೇಯಿ ಹೇಳಿದ್ರು, ನಾನು ಬಿಲ್ ಮಂಡಿಸ್ತೀನಿ ಅಂತ ಹೇಳಿ ಕೊನೆಗೆ ಬಿಲ್ ಮಂಡನೆ ಆಯ್ತು. ಆ ಅಮೆಂಡ್ಮೆಂಟ್ 85ನೇ ಅಮೆಂಡ್ಮೆಂಟ್ ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳ್ಕೊಂಡ್ರು, ವಾಜಪೇಯಿ ಅವರು ಬೆಂಬಲ ಕೊಡ್ರಿ, ಪಾಸ್ ಆಗ್ತದೆ ಅಂತ. ಕಾಂಗ್ರೆಸ್ ಪಾರ್ಟಿ ಮನಸ್ಸು ಮಾಡಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಮಹಿಳೆಯರ ಪರವಾಗಿ ಇಲ್ಲ ಅನ್ನೋದು ಅವತ್ತು ಸಿದ್ಧ ಆಯ್ತು. ಆನಂತರ 2009ನೇ ಇಸ್ವಿಯಲ್ಲಿ ಚುನಾವಣೆ ಬರೋಕ್ಕಿಂತ ಮೊದಲು ರಾಜ್ಯಸಭೆಯಲ್ಲಿ, ಮೊದಲು ಲೋಕಸಭೆಯಲ್ಲಿ ತರಬೇಕಾಗಿತ್ತು, ರಾಜ್ಯಸಭೆಯಲ್ಲಿ ತಂದ್ರು, ಬಿಲ್ ಮಂಡನೆ ಮಾಡಿದ್ರು. ಅವ್ರು ಅಂದ್ಕೊಂಡಿದ್ರು ಬಿಜೆಪಿ ಬೆಂಬಲಿಸುವುದಿಲ್ಲ ಅಂತ. ಆದ್ರೆ ಅವತ್ತು ಸಹಿತ ಸನ್ಮಾನ್ಯ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು ಹೇಳಿದ್ರು, ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದಂತ 108ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ಆನಂತರ ನಾವು ಹೇಳಿದ್ವಿ, ನಾವು ವಿಪ್ಪಿದೆ. ಅವಾಗ ಸುಷ್ಮಾ ಸ್ವರಾಜ್ ಅವರು ಹೇಳಿದ್ರು ಸೋನಿಯಾ ಗಾಂಧಿ ಅವರಿಗೆ, ಆ ಬಿಲ್ ಅನ್ನ ಲೋಕಸಭೆಯೊಳಗೆ ತಗೊಂಡ್ಬರ್ರಿ, ನಾವು ಬೆಂಬಲಿಸ್ತೀವಿ, 33% ರಿಸರ್ವೇಶನ್ ಮಹಿಳೆಯರಿಗೆ ಜಾರಿ ತರೋಣ ಅಂತಂದ್ರ ಲೋಕಸಭೆ ಒಳಗೆ ತರಲೇ ಇಲ್ರಿ ಇವರು. ನೀವು ನಮಗೆ ಹೇಳ್ತೀರಿ, ನೀವು ನಿಮ್ಮಂತ ಸುಳ್ಳುಕೋರರು, ದಗಾಕೋರರು, ಮಹಿಳೆಯರ ವಿರುದ್ಧ ಇರೋರು ಯಾರು ಇಲ್ಲ. ಮಹಿಳಾ ರಿಸರ್ವೇಶನ್ಗೆ ವಿರೋಧ, ಶಹಬಾನು ಕೇಸ್ ಬಗ್ಗೆ ಪ್ರಸ್ತಾಪ ಆಯಿತು, ತ್ರಿಬಲ್ ತಲಾಖಿಗೆ ವಿರೋಧ, ಆರ್ಟಿಕಲ್ 370ಗೆ ವಿರೋಧ, ಎಲ್ಲದಕ್ಕೂ ವಿರೋಧ. ಮೋದಿ ಅವರನ್ನ ವಿರೋಧ ಮಾಡ್ತಾ ದೇಶವನ್ನೇ ವಿರೋಧ ಮಾಡ್ತಾರೆ. ದೇಶಕ್ಕೆ ವಿರೋಧ ಮಾಡುವಂತ ಒಂದು ಮಾನಸಿಕತೆಗೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಮೊನ್ನೆ ನಾವು ಮತ್ತೊಂದು ಅಮೆಂಡ್ಮೆಂಟ್ ಅನ್ನ ಮಂಡಿಸಿದ್ವಿ. ಯಾಕೆ? 2023ರ ಅಮೆಂಡ್ಮೆಂಟ್ ನಲ್ಲಿ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೆ. ಅವಾಗ ಈ ಡಿಲಿಮಿಟೇಷನ್ ಆಗ್ಬೇಕು ಮತ್ತು ರಿಸರ್ವೇಶನ್ ಬರಬೇಕು ಅಂದ್ರೆ, ರಿಸರ್ವೇಶನ್ ಬರಬೇಕಂದ್ರೆ ಡಿಲಿಮಿಟೇಷನ್ ಆಗ್ಬೇಕು. ಡಿಲಿಮಿಟೇಷನ್ ಮುಂದಿನ ಸೆನ್ಸಸ್ ಆಧಾರದ ಮೇಲೆ ಆಗ್ತದೆ, ಮುಂದಿನ ಜನಗಣತಿಯ ಮೇಲೆ ಆಗ್ತದೆ ಅಂತಿತ್ತು. ಅದನ್ನ ಡಿಲಿಂಕ್ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆ ಸಂಬಂಧ ಇರಲಾರದಂತೆ ಡಿಲಿಮಿಟೇಷನ್ ಮಾಡಿ, ನಂಬರ್ಗಳನ್ನು ಜಾಸ್ತಿ ಮಾಡಿ, ಅಕಸ್ಮಾತ್ ನಾವು ಮುಂದಿನ ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ. ಆದ್ರೆ ನಮಗ್ ಪ್ರಶ್ನೆ ಕೇಳ್ತಾರ, ಉತ್ತರ ಪ್ರದೇಶಕ್ಕೆ 120 ಆಗ್ತದ, ನಮ್ಮ ಕರ್ನಾಟಕಕ್ಕೆ 42 ಆಗ್ತದ. ಉತ್ತರ ಪ್ರದೇಶಕ್ಕೆ 80 ಮಾಡಿದ್ರಲ್ಲ, ಯಾರು ಮಾಡಿದ್ರು? ನಾವು ಮಾಡಿದ್ವಿ. ನಿಮ್ಮ ತಾತ ಮುತ್ತಾತ ಮಾಡೋಣ, ರಾಹುಲ್ ಗಾಂಧಿ ಅರ್ಥ ಮಾಡ್ಕೊರಿ ನೀವು ಇದನ್ನ. ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಮುತ್ತಾತ ಮಾಡಿದ್ದಾರೆ. ಆ 80 ಇದ್ದಿದ್ದು ಅವ್ರಿಗೆ 120 ಆಗ್ತದೆ. ಯಾರಿಗೆ 40 ಅವ್ರಿಗೆ 60 ಆಗ್ತದೆ. ತಮಿಳುನಾಡಿನಾಗ 60 ಆಗ್ತದೆ. ಕಾಂಗ್ರೆಸ್ ಪಾರ್ಟಿ ಓಬಿಸಿಗೂ ವಿರೋಧ ಮಾಡಿ. ನಾನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಚಾಲೆಂಜ್ ಮಾಡ್ತೇನೆ. ರಾಜೀವ್ ಗಾಂಧಿ, ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ವಿರೋಧ ಪಕ್ಷದ ನಾಯಕರು ಆಗಿದ್ರು, ಪ್ರಧಾನಮಂತ್ರಿನೂ ಆಗಿದ್ರು. ಪಾರ್ಲಿಮೆಂಟ್ ನಲ್ಲಿ ಅವರ ಅತ್ಯಂತ ದೊಡ್ಡ ಭಾಷಣ, ಉದ್ದನೆಯ ಭಾಷಣ ಅಂದ್ರೆ ಓಬಿಸಿ ರಿಸರ್ವೇಶನ್ ವಿರುದ್ಧವಾಗಿ ಮಾಡಿದ್ರು. ಇಟ್ ವಾಸ್ ಅಗೇನ್ಸ್ಟ್ ಓಬಿಸಿ ರಿಸರ್ವೇಶನ್. ಇವತ್ತು ಮಹಿಳಾ
ರಿಸರ್ವೇಶನ್ ವಿರುದ್ಧ ಮಾಡಿದ್ದಾರೆ. ಪಂಡಿತ್ ನೆಹರು ಅವರ ಕಾಲದಲ್ಲಿ SC/ST ರಿಸರ್ವೇಶನ್ ವಿರೋಧ ಮಾಡಿದಂತವರು ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ದುರ್ಬಲರು, ಮಹಿಳೆಯರು, OBCಗಳು ಇದಕ್ಕೆ ವಿರುದ್ಧವಾದಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವ್ರಿಗೆ ಏನಾದ್ರೂ ಇದ್ರ ಆ ನಕಲಿ ಗಾಂಧಿ ಮನೆತನದ ಮಹಿಳೆಯರಷ್ಟೇ ಬರಬೇಕು. ಇಂದಿರಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಇಲ್ಲ ರಾಹುಲ್ ಬಾಬಾ ಇವರೇ ಬರಬೇಕು. ಹಾಗಾಗಿ ಒಂದು ರೀತಿಯಲ್ಲಿ ಮಹಿಳೆಯರಿಗೆ, OBCಗಳಿಗೆ, SC/STಗಳಿಗೆ, ವೀಕರ್ ಸೆಕ್ಷನ್ಗಳಿಗೆ ವಿರುದ್ಧ ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿಯನ್ನ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ಅಲ್ಲಿಯವರೆಗೆ ನಮ್ಮ ಅಭಿಯಾನ ಮುಂದುವರಿತದೆ, ಮಹಿಳೆಯರಿಗೆ ನ್ಯಾಯ ಕೊಡಿಸುವವರೆಗೆ.